ಗೋ ಸೇವೆ ಮತ್ತು ಗೋ ಪೂಜೆಯ ಮಹತ್ವದ ಬಗ್ಗೆ ಭೀಷ್ಮಾಚಾರ್ಯರ ಈ ಒಂದು ಮಾತುಗಳನ್ನು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಸ್ನೇಹಿತರೆ. ಮಹಾಭಾರತ ಯುದ್ಧ ಮುಗಿದ ನಂತರ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ ಮಲಗಿ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆಗ ಧರ್ಮರಾಜ ಭೀಷ್ಮಾಚಾರ್ಯರನ್ನ ನೋಡೋದಕ್ಕೆ ಹೋಗ್ತಾರೆ. ಹೋದಾಗ ಧರ್ಮರಾಜನಿಗೆ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಅಂದ್ರೆ ಇಡೀ ಭೀಷ್ಮಾಚಾರ್ಯರ ದೇಹ ಬಾಣಗಳಿಂದ ನುಜ್ಜು ಗುಜ್ಜಾಗಿದ್ರು ಸಹ ಅವರ ಮುಖದಲ್ಲಿ ವಿಪರೀತವಾಗಿರ್ತಕ್ಕಂತಹ ತೇಜಸ್ಸು ಇರುತ್ತೆ, ಅಪಾರವಾಗಿರ್ತಕ್ಕಂತಹ ದೈವಿಕ ಶಾಂತಿ ಕಾಣ್ತಾ ಇರುತ್ತೆ. ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ನನ್ನ ಯೌವನದಲ್ಲಿದ್ದಾಗ ಗೋ ಸೇವೆ ಮಾಡ್ತಾ ಇದ್ದೆ, ಪ್ರತಿನಿತ್ಯ ಗೋ ಪೂಜೆ ಮಾಡ್ತಾ ಇದ್ದೆ. ಗೋಮೂತ್ರ ಮತ್ತು ಗೋಮಯದಲ್ಲಿ ಲಕ್ಷ್ಮಿ ಮತ್ತು ಗಂಗೆ ನೆಲೆಸಿರ್ತಾರೆ. ಹಾಗಾಗಿ ಯಾರು ಪ್ರತಿನಿತ್ಯ ಎದ್ದು ಗೋವಿನ ಸೇವೆಯನ್ನು ಮಾಡ್ತಾರೋ ಅವರಿಗೆ ಸಾವನ್ನು ಎದುರಿಸ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ, ಸಾವಿನ ಬಗ್ಗೆ ಭಯ ದೂರ ಆಗುತ್ತೆ. ಅಷ್ಟೇ ಅಲ್ಲ, ಅವರ ಜೀವನದಲ್ಲಿ ಅತೀವವಾಗಿರ್ತಕ್ಕಂತಹ ಸಹಿಷ್ಣುತೆ ಬೆಳೆಯುತ್ತೆ. ಇವತ್ತು ನನ್ನ ದೇಹ ನೋವನ್ನು ಅನುಭವಿಸ್ತಾ ಇದೆ, ಆದರೆ ನನ್ನ ಗೋ ಸೇವೆ ಮತ್ತು ಗೋ ಪೂಜೆಯ ಒಂದು ಪುಣ್ಯದಿಂದಾಗಿ ನನ್ನ ಆತ್ಮ ಚಿದಾನಂದ ಪರಮಾನಂದದಲ್ಲಿದೆ ಅಂತ ಹೇಳ್ತಾರೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ದಯವಿಟ್ಟು ಫಾಲೋ ಮಾಡಿ.